ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಗುರುವಾರ ದಿನದ ವ್ಲಾಗ್ ಆಗಿರತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು 10 ದಿನದ್ದು ಬ್ಯಾಕ್ ಅನ್ಕೋತೀನಿ ಇದು. ಕಾರ್ತಿಕ ಪೌರ್ಣಮಿ ಇತ್ತು ನೋಡಿ, ಅದ್ರ ಹಿಂದಿನ ದಿನ ಗುರುವಾರ. ಸೊ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ಹನಿದು ಫೋನ್ ಬಂತು ಅಂತ ಹೇಳಿ, ಅಂದ್ರೆ ಹನಿ ಅವಳಿಗೆ ಫ್ರೀ ಆದಾಗ ಅವಳು ಕಾಲ್ ಮಾಡ್ತಾಳೆ. ಯಾಕಂದ್ರೆ ನಾನು ಈ ಕಡೆಯಿಂದ ಫೋನ್ ಮಾಡೋದು ತುಂಬಾ ಕಡಿಮೆ. ಅವಳು ಸ್ಕೆಡ್ಯೂಲ್ಸ್ ಹೆಂಗಿರತ್ತೆ ಅಂತ ನನಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅವಳು ಫ್ರೀ ಆದಾಗ್ಲೇ ಫೋನ್ ಮಾಡ್ಲಿ ಅಂತ ವೇಟ್ ಮಾಡ್ತಿರ್ತೀನಿ. ಸರಿ, ಅವತ್ತು ಮಾಡಿದ್ಲು. ಅವಳ ಜೊತೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇದ್ದೆ. ಪ್ಲಸ್ ಅವತ್ತು ಗುರುವಾರ ಆಗಿದ್ರಿಂದ ಸೀರೆ ಉಟ್ಕೊಂಡಿದ್ಲು. ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ಲು. ಸೊ ಅದನ್ನ ಹಂಗೆ ನೋಡ್ಕೊಂಡು ಅವಳಿಗೆ ಹೇಳ್ತಾ ಇದ್ದೆ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ಅಂದ್ಬಿಟ್ಟು. ಪ್ರತಿ ಒಂದ್ ತಾಯಿನೂ ಹಾಗೆ ಅಲ್ವಾ, ಅವ್ರ ಮಕ್ಳು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇರತ್ತೆ ನಮ್ಗೆ. ಸೊ ನಾನು ಹಂಗೆ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ. ನೀವು ತುಂಬಾ ದಿನ ಆಗಿತ್ತಲ್ವಾ ನೀನಾ ನೋಡಿ ಅಂತ ಹೇಳಿ. ಇನ್ನ ನಾನು ತುಳಸಿ ಹಬ್ಬದ ದಿನ ಹಬ್ಬ ಮಾಡಕ್ ಆಗಿರ್ಲಿಲ್ಲ ನನ್ಗೆ, ಯಾಕಂದ್ರೆ ನಂದು ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಗಿತ್ತು. ಸರಿ, ಹಂಗಾಗಿ ಹೆಂಗು ಶುಕ್ರವಾರ ಕಾರ್ತಿಕ ಪೌರ್ಣಮಿ ಇದೆ ಅಲ್ವಾ, ಅವತ್ತೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ನೆ ಇದ್ದೆ. ಸೊ ನಾನು ಯೂಶಲಿ ಶುಕ್ರವಾರದ ಹೊತ್ತು ಕಳಶ ಎಲ್ಲ ಯಾವತ್ತೂ ತೆಗಿಯೋದಿಲ್ಲ. ಇದು ನಾನು ಸುಮಾರು ವ್ಲಾಗ್ಸ್ ಅಲ್ಲಿ ಹೇಳಿದೀನಿ. ಹಂಗಾಗಿ ನಾನು ಗುರುವಾರ ಸಂಜೆ ಅಂದ್ರೆ ಏನು ತುಂಬಾ 6 ಗಂಟೆ 7 ಗಂಟೆ ಆತರ ಏನು ಇರ್ಲಿಲ್ಲ. ಒಂದು 4 ಗಂಟೆಗೇನೋ ಸ್ನಾನ ಮಾಡ್ಕೊಂಡ್ ಬಂದೆ. ಹನಿ ಜೊತೆ ಒಂದ್ ಅರ್ಧ ಗಂಟೆ ಮಾತಾಡಿ 6 ಗಂಟೆ ಒಳಗಡೆ ಕಳಶ ತೆಗಿಬೇಕು. ಮತ್ತೆ ನಾನು ಇನ್ನೊಂದ್ ಏನ್ ಫಾಲೋ ಮಾಡ್ತೀನಿ ಅಂದ್ರೆ, ಆದಷ್ಟು ಸಾಧ್ಯವಾದ್ರೆ 6 ಗಂಟೆ ಒಳಗಡೆ ಅದನ್ನ ತೊಳೆದು ಇಟ್ಬಿಡ್ತೀನಿ. ಸೊ ಹಂಗಾಗಿ ಅಷ್ಟೊತ್ತಿಗೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು. ಇನ್ನ ನೀವು ನನ್ನ ಈ ವ್ಲಾಗ್ ಆಲ್ಮೋಸ್ಟ್ ಆಗ್ಲೇ ಹೇಳ್ದಂಗೆ ಒಂದು 10 ದಿನ ಮೇಲಾಗಿದೆ ಇದು. ಸೊ ಏನಕ್ಕೆ ನಾನು ಇಷ್ಟು ದಿನ ವ್ಲಾಗ್ನ ಹಾಕ್ಲಿಲ್ಲ ಅಂದ್ರೆ, ಲಾಂಗ್ ವಿಡಿಯೋಸ್ನ ಹಾಕ್ಲಿಲ್ಲ ಅಂತಂದ್ರೆ, ಈಗ ನೀವು ಈ ವ್ಲಾಗ್ ಅಲ್ಲಿ ನನ್ನ ವಾಯ್ಸ್ ಕೇಳ್ತಿದ್ರೇನೆ ನಿಮಗೆ ಗೊತ್ತಾಗತ್ತೆ ಚೇಂಜ್ ಆಗಿದೆ ಅಂತ ಹೇಳಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಅಂದ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಗಂಟ್ಲು ಸ್ವಲ್ಪ ಕಟ್ಕೊಂಡಿತ್ತು, ಅಂದ್ರೆ ಕೆಮ್ಮು ಆಗಿತ್ತು ನನಗೆ. ಅಂದ್ರೆ ಇವಾಗ ನನಗೆ ವೆದರ್ ಬೇರೆ ಚೇಂಜ್ ಆಗಿದೆ ಅಲ್ವಾ, ಈಗ ಸ್ವಲ್ಪ ಥಂಡಿ ಇದೆ. ಅದರಲ್ಲೂ ಮತ್ತೆ ಫಂಕ್ಷನ್ಸ್ ತುಂಬಾ ಇದೆ ಅಲ್ವಾ. ಸೊ ಹೋಗಿ ಬರೋದು ಮತ್ತೆ ಅಲ್ಲಿ ಊಟ ನೀರು ಇದೆಲ್ಲ ಪ್ರಾಬ್ಲಮ್ ಇಂದ ನನಗೆ ಸ್ವಲ್ಪ ಕೆಮ್ಮು ಜಾಸ್ತಿನೇ ಆಗಿತ್ತು. ಮತ್ತೆ ವಾಯ್ಸು ಅಷ್ಟೇ ಸ್ವಲ್ಪ ಚೇಂಜ್ ತರ ಇತ್ತು. ಹಂಗಾಗಿನೇ ನಾನೇ ಅವಾಯ್ಡ್ ಮಾಡಿದೆ, ಬೇಡ ಹಾಕೋದು ಸ್ವಲ್ಪ ದಿನ, ನನ್ನ ವಾಯ್ಸ್ ಎಲ್ಲ ಸ್ವಲ್ಪ ನಾರ್ಮಲ್ ಆಗ್ಲಿ ಅಂತ ಹೇಳಿ. ಬಟ್ ಇವಾಗ ನೋಡಿದ್ರೆ ನನಗೆ ಆಗೋ ಥರನೇ ಇಲ್ಲ. ಯಾಕಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದೆ, ಅಟೆಂಡ್ ಮಾಡ್ತಾನೆ ಇದ್ದೀನಿ. ಪ್ಲಸ್ ಅಂದ್ರೆ ಮೆಡಿಕೇಶನ್ಸ್ ತಗೋತಾ ಇದ್ದೀನಿ. ಬಟ್ ಆದ್ರೂ ಇದು ನನಗೆ ನಾರ್ಮಲ್. ಪ್ರತಿ ವರ್ಷ ನನಗೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ಪ್ರಾಬ್ಲಮ್ ಆಗತ್ತೆ. ಸೊ ನಾನ್ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಅವರು ಅದನ್ನೇ ಹೇಳಿದ್ರು, ನಿಮ್ಗೊಬ್ಬರಿಗೆ ಆಗತ್ತೆ ಆತರ ಏನೂ ಇಲ್ಲ ಮ್ಯಾಮ್, ಎಲ್ಲಾರ್ಗೂ ಆಗತ್ತೆ. ವೆದರ್ ಚೇಂಜ್ ಆಗತ್ತೆ, ಮತ್ತೆ ಔಟ್ಸೈಡ್ ಫುಡ್ಡು ಇದೆಲ್ಲ ಸ್ವಲ್ಪ ಇದಾಗತ್ತೆ ಅಲ್ವಾ, ಹಂಗಾಗಿ ಅಂತ ಹೇಳಿ. ಸೊ ನೋಡೋಣ ಅಂತ ಅವಾಯ್ಡ್ ಮಾಡಿದೆ. ಬಟ್ ಇದು ಚೇಂಜ್ ಆಗೋ ತರ ಎಲ್ಲ ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನಿಸ್ತು ನನಗೆ ವಾಸಿ ಆಗಕ್ಕೆ. ಸೊ ಯಾಕೆ ಡಿಲೇ ಮಾಡೋದು, ಪರವಾಗಿಲ್ಲ ಇರೋ ವಿಚಾರನ ಹೇಳ್ಬಿಟ್ಟು ನನ್ನ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾವನಿ ವಿಲ್ವಾ ಅವರ ಲೆಮನ್ ಲಿಪ್ ಬಾಮ್ ನ ಯೂಸ್ ಮಾಡ್ತಾಳೆ. ಇದು ಲಿಪ್ಸ್ ಪಿಗ್ಮೆಂಟೇಷನ್ ನ ರಿಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ, ಮತ್ತೆ ಲಿಪ್ಸ್ ನ ಈವನ್ ಟೋನ್ಡ್ ಆಗಿ ಇಡುತ್ತೆ. ಮತ್ತೆ ದಿನ ಪೂರ್ತಿ ಈ ಲಿಪ್ ಬಾಮ್ ಇಂದ ಅವಳ ಲಿಪ್ಸ್ ಹೈಡ್ರೇಟಿಂಗ್ ಆಗಿರತ್ತೆ, ಹಾಗೆ ಕಂಡೀಷನಿಂಗ್ ಆಗೂ ಇರತ್ತೆ. ಮತ್ತೆ ತುಂಬಾನೇ ಸಾಫ್ಟ್ ಆಗಿರತ್ತೆ, ಮತ್ತೆ ಮಾಯಿಶ್ಚರೈಸಿಂಗ್ ಆಗೂ ಇರತ್ತೆ ಅವಳ ಲಿಪ್ಸ್ ಅಂತಾನೆ ಹೇಳ್ಬಹುದು. ಇನ್ನ ಇದು ಪಾಕೆಟ್ ಫ್ರೆಂಡ್ಲಿ ಇರೋದ್ರಿಂದ ಅವಳು ಯೂಶುವಲಿ ಅವಳ ಒಂದು ಪೌಚ್ ಅಲ್ಲಿ ಲಿಪ್ ಬಾಮ್ ನ ಕ್ಯಾರಿ ಮಾಡ್ತಿರ್ತಾಳೆ. ನಮ್ಮ ಪಾವನಿ ಅಂತೂ ಲಿಪ್ ಬಾಮ್ ಇಲ್ದಿರ ಇರೋದೇ ಇಲ್ಲ. ಅಟ್ಲೀಸ್ಟ್
ಹನಿ ಆದ್ರೂ ಲಿಪ್ ಬಾಮ್ ಒಂದ್ಸತಿ ಹಾಕಿದ್ರೆ ಅಷ್ಟೇನೆ. ಬಟ್ ಪಾವನಿ ಏನಂದ್ರೆ ಅವಳಿಗೆ ರೆಗ್ಯುಲರ್ ಆಗಿ ಲಿಪ್ ಬಾಮ್ ಅನ್ನೋದು ಅವಳು ತುಂಬಾ ಯೂಸ್ ಮಾಡ್ತಾಳೆ. ಪಾವನಿ ಸ್ವಲ್ಪ ಲಿಪ್ಸ್ಟಿಕ್ ಅನ್ನ ಅವಾಯ್ಡ್ ಮಾಡ್ತಾಳೆ, ಅವಳಿಗೆ ಲಿಪ್ ಬಾಂಬೆ ತುಂಬಾ ಕಂಫರ್ಟಬಲ್. ಹಂಗಾಗಿ ನಾನು ಅಷ್ಟೇ ತುಂಬಾನೇ ನೋಡಿ, ಯಾಕಂದ್ರೆ ಅವಳು ದಿನ ಪೂರ್ತಿ ಲಿಪ್ ಬಾಮ್ನೆ ಹಾಕೊಂಡೇ ಇರ್ತಾಳಲ್ವಾ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟೇ ಬೇಕು ಅಂತ ಹೇಳಿ ವಿಲ್ವಾನೇ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇನ್ನ ಈ ಲಿಪ್ ಬಾಮ್ ನೀವು ಪರ್ಚೇಸ್ ಮಾಡಬೇಕು ಅನ್ನಂಗಿದ್ರೆ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನೋಡಿ. ಇದು ಬಂದು ನೆಕ್ಸ್ಟ್ ಡೇ ಅಂದ್ರೆ ಶುಕ್ರವಾರ ದಿನ ಪಾವನಿನು ರೆಡಿ ಆಗ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಡು ಕಾಲೇಜ್ಗೆ ಅಂತ ಹೇಳಿ ಹೊರಟ್ಲು. ಅವಳು ಹೋದ್ಮೇಲೆ ನನಗೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವಾ, ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ದೇವ್ರ ಮನೆ ತಯಾರಿಗಳನ್ನೆಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಇನ್ನು ಇವತ್ತು ಕಾರ್ತಿಕ ಪೌರ್ಣಮಿ ಇರೋದ್ರಿಂದ ತುಂಬಾನೇ ಒಳ್ಳೆ ದಿನ ಆಗಿರತ್ತೆ. ಸೊ ಹಂಗಾಗಿನೇ ನಾನು ತುಳಸಿ ಹಬ್ಬ ಇವತ್ತು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದು. ಮತ್ತೆ ನನಗೆ ಈ ತುಳಸಿ ಹಬ್ಬ ದಿನ ಒಂಥರ ಮೆಮೊರಿ ಅಂತ ಹೇಳಿ ಉಳಿದ್ಬಿಟ್ಟಿದೆ ನನಗೆ. ಏನಂತಂದ್ರೆ ಲಾಸ್ಟ್ ಇಯರ್ ಇದೇ ಹಬ್ಬದ ದಿನದಂದು ನನಗೆ ಇದು ಸಿಲ್ವರ್ ಬಟನ್ ಬಂತು, ಪ್ಲೇ ಬಟನ್. ಅಂದ್ರೆ ಹೋದ ವರ್ಷನೂ ನಂಗೆ ಚೆನ್ನಾಗಿ ನೆನಪಿದೆ, ಇದೇ ರೀತಿ ನಾನು ದೇವ್ರ ಮನೆ ಎಲ್ಲ ಅಂದ್ರೆ ದೇವ್ರ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೆ. ಆ ಟೈಮಲ್ಲೇ ನನಗೆ ಫೋನ್ ಕಾಲ್ ಬಂತು, ಈ ತರ ಸಿಲ್ವರ್ ಬಟನ್ ಅಂದ್ರೆ ಬಂದಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನಿಜವಾಗ್ಲೂ ಅವತ್ತು ತುಂಬಾನೇ ಖುಷಿ ಪಟ್ಟೆ ನಾನು. ಮತ್ತೆ ಆಮೇಲೆ ಬಂದು ದೇವ್ರ ಮನೆ ಅಂದ್ರೆ ದೇವ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ತುಳಸಿ ಹತ್ರನೂ ನಾನು ತೆಂಗಿನಕಾಯಿ ಹೊಡೆದಾಗ ಅದು ತೆಂಗಿನಕಾಯಲ್ಲಿ ಹೂವು ಬಂದಿತ್ತು. ಸೊ ಅದು ಒಂಥರ ನನಗೆ ತುಂಬಾನೇ ಅವತ್ತಿನ ದಿನ ಮರೆಯೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಯಾವ್ದಾದ್ರು ಒಂದು ಪಾಸಿಟಿವ್ ಆಗಿದೆ ಲೈಫಲ್ಲಿ ಅಂತ ಅಂದಾಗ ಆ ದಿನ ನೆಕ್ಸ್ಟ್ ವರ್ಷ ಬಂದಾಗ ನಮ್ಗೆ ಅದು ನೆನಪಲ್ಲಿ ಉಳಿದ್ ಬಿಡತ್ತೆ ಅಲ್ವಾ. ಅಂದ್ರೆ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಮೇ ಬಿ ನೆಕ್ಸ್ಟ್ ಇಯರ್ ಅದು ಬರುತ್ತೆ ಆ ದಿನ ಅಂತಂದ್ರೆ ನಮ್ಗೆ ಅದು ನೆನಪಾಗೆ ಆಗತ್ತೆ. ಬಟ್ ನನ್ನನ್ನ ಕೇಳಿದ್ರೆ ನೆಗೆಟಿವ್ನ ಆದಷ್ಟು ಮರೆತು ಪಾಸಿಟಿವ್ ಏನಿರತ್ತೆ ಅದನ್ನ ನೆನ್ಪಿಟ್ಕೊಳ್ಳೋದೇ ಒಳ್ಳೇದು ಅಂತ ಹೇಳಿ ನಾನು ಅನ್ಕೋತೀನಿ. ಇವನ್ ನಾನು ಅದನ್ನ ಜಾಸ್ತಿ ನೆನ್ಪಿಟ್ಕೋತೀನಿ. ಸೊ ನನ್ಗೆ ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಹೋದ್ ವರ್ಷ ಏನೇನಾಯ್ತು, ಏನೇನ್ ಮಾಡ್ತಿದ್ದೆ ಅನ್ನೋದೆಲ್ಲ ತುಂಬಾನೇ ನೆನಪಿಗೆ ಬರ್ತಾ ಇತ್ತು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಯೂಟ್ಯೂಬ್ ಅನ್ನೋದು. ಅಂದ್ರೆ ಈಗ ನೋಡಿ ತುಂಬಾ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರ್ತಾರೆ, ಬಟ್ ಅಷ್ಟು ಈಸಿಯಾಗಿ ಎಲ್ಲರಿಗೂ ಅಷ್ಟು ಬೇಗ ಸಿಲ್ವರ್ ಬಟನ್ ಬರುತ್ತೆ ಅಂತ ಅಂದ್ರೆ ನಾನು ನಿಜವಾಗ್ಲೂ ಕನ್ಸು ಸಹ ಕಂಡಿರ್ಲಿಲ್ಲ ನನಗೆ ಸಿಲ್ವರ್ ಬಟನ್ ಬರುತ್ತೆ ಅಂತ ಹೇಳಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಒಂದು ಇಂಟೆನ್ಷನ್ ಏನಿತ್ತು ಅಂದ್ರೆ ನನ್ಗೆ ಏನ್ ಹೇಳಿದ್ರು ಯೂಟ್ಯೂಬ್ ಅಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ ಗೊತ್ತಿತ್ತು ಅಷ್ಟೇ ನನ್ಗೆ. ಅದ್ರ ಮೇಲೆ ನನ್ಗೆ ಬೇರೆ ವಿಚಾರಗಳು ಏನು ಗೊತ್ತೇ ಇರ್ಲಿಲ್ಲ. ಸೊ ನಾನು ಅನ್ಕೋತಾ ಇದ್ದೆ 1000 ಸಬ್ಸ್ಕ್ರೈಬರ್ಸ್ ಆಗ್ಲಿ 1000 ಅದೇ ಮೈಂಡ್ ಅಲ್ಲಿ ಓಡ್ತಾ ಇರೋದು ನನ್ಗೆ. ಯಾವಾಗ್ಲೂನು ನನ್ಗೆ 1000 ಸಬ್ಸ್ಕ್ರೈಬರ್ಸ್ ಆದಾಗ ನಿಜವಾಗ್ಲೂ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ. ಅಂದ್ರೆ ನನ್ಗೆ ಅಲ್ಲಿಗೆನೆ ನನ್ನ ಗೋಲ್ ರೀಚ್ ಆಗೋಯ್ತು ಅನ್ನೋ ಫೀಲ್ ಇತ್ತು. ಬಟ್ ಆಮೇಲೆನೆ ನನ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆನೆ ಇದ್ರ ಬಗ್ಗೆ ಪ್ರತಿ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇದು ಯಾವ ತರ ಇರತ್ತೆ, ಹೆಂಗಿರತ್ತೆ, ಮಾನಿಟೈಸೇಷನ್ ಬಗ್ಗೆ ಆಗ್ಲಿ, ಮತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಮಾಡಿದ್ರೆ ಓಡೋದಾಗ್ಲಿ, ಮತ್ತೆ ಟೈಮಿಂಗ್ಸ್ ತುಂಬಾ ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದು. ಒಂಥರ ಝೀರೋ ನಾಲೆಜ್ ಇಂದಾನೆ ನಾನು ಯೂಟ್ಯೂಬ್ಗೆ ಬಂದಿದ್ದು. ಸೊ ಅಷ್ಟು ನಾಲೆಜ್ ಇಲ್ದಿರಾನೆ ನಾನು ಅಷ್ಟು ಬೇಗ ಸಕ್ಸಸ್ ಆದೆ ಅಂತ ಅಂದಾಗ ಅದು ಒಂಥರ ನಿಜವಾಗ್ಲೂ ಖುಷಿ ಅನ್ನೋದು ತಂದೆ ತರತ್ತೆ ಅಲ್ವಾ. ಸೊ ಈ ತುಳಸಿ ಹಬ್ಬ ನಿಜವಾಗ್ಲೂ ನಾನು ಯಾವತ್ತೂ ಮರೆಯೋದಿಲ್ಲ. ಬಟ್ ಆ ಡೇಟ್ ಸ್ವಲ್ಪ ಚೇಂಜ್ ಇರ್ಬೋದು, ಆದ್ರೆ ನನಗೆ ಹಬ್ಬದ ದಿನಾನೇ ಬಂದಿರೋದ್ರಿಂದ ನಾನು ತುಳಸಿ ಹಬ್ಬದ್ದೇ ಲೆಕ್ಕ ಇಟ್ಕೊಂಡಿದ್ದೀನಿ. ನನಗೆ ಸಿಲ್ವರ್ ಬಟನ್ ಅಂದ್ರೆ ನನ್ಗೆ ಆ ದಿನಾನೇ ಬಂತಲ್ವಾ, ಸೊ ಅದೇ ನನ್ಗೆ 1 ವರ್ಷ ಕಂಪ್ಲೀಟ್ ಆಯ್ತು ಅನ್ನೋ ಫೀಲ್ ಅಲ್ಲೇ ಇರತ್ತೆ ನನ್ಗೆ ಯಾವಾಗ್ಲೂನು. ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಜ್ಜಿಗೆನ ಮಾಡ್ಕೊಂಡಿದ್ದೆ ಅವತ್ತು. ಹಾಗೇನೆ ನಾನು 2 ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಅವತ್ತು ಹಬ್ಬ ಮಾಡೋ ದಿನ. ಯಾಕೆ ಆ ಥರ ಮಿಸ್ಟೇಕ್ ಮಾಡಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ನನಗೆ.
ಆಮೇಲೆ ಗೊತ್ತಾದ್ಮೇಲೆ ನಿಜವಾಗ್ಲೂ ತುಂಬಾ ಬೇಸರನೇ ಆಯ್ತು ಅಂತಾನೆ ಹೇಳ್ಬೋದು. ಮೊದಲೇ ಫಸ್ಟ್ ಏನಂತಂದ್ರೆ ನಾನ್ ಸಾಮಾನ್ಯವಾಗಿ ನಮ್ದು ರೂಮ್ ಮೇಲ್ಗಡೆ ಇದೆ ಅಲ್ವಾ, ಸೊ ನಾನೇನಾದ್ರೂ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಕೆಳಗೆ ಒಂದೇ ಸತಿ ಎಲ್ಲ ರೆಡಿಯಾಗಿ ಕೆಳಗೆ ಬಂದ್ಬಿಡ್ತೀನಿ. ಪದೇ ಪದೇ ಮೆಟ್ಲತ್ತಿ ಇಳಿಯೋದು ಏನು ಅಂತ ಹೇಳಿ. ಅಂದ್ರೆ ನಾನು ಈ ತರ ಏನಾದ್ರೂ ಪೂಜೆ ಮಾಡ್ಬೇಕು ಅಂದಾಗ ಅಂದ್ರೆ ನಾನು ನಾರ್ಮಲ್ ಡೇಸ್ ಅಲ್ಲಿ ಕೈಗೆ ಯಾವಾಗ್ಲೂ ಸಿಂಗಲ್ ಬಳೆನೆ ಹಾಕೊಂಡಿರ್ತೀನಿ. ಬಟ್ ಪೂಜೆ ಮಾಡುವಾಗ ಮಾತ್ರ ಖಂಡಿತ ನಾನು ಗಾಜಿನ ಬಳೆ ಹಾಕ್ಕೊಂಡ್ದಿರ ಮಾಡೋದೇ ಇಲ್ಲ. ಅದು ನಾನು ತುಂಬಾ ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡೇ ಮಾಡ್ತೀನಿ. ಆದ್ರೆ ಅವತ್ತು ನಾನು ಅದೇ ಎಲ್ಲ ರೆಡಿ ಆಗೋ ಟೈಮಲ್ಲಿ ನನ್ಗೆ ಏನಾಯ್ತು ಅಂದ್ರೆ ನಮ್ ಟೆನೆಂಟ್ ಒಬ್ರು ಬಂದ್ರು. ಅಂದ್ರೆ ರೆಂಟ್ ಏನೋ ಬಾಡಿಗೆ ಕೊಡೋದಕ್ಕೆ ಅಂತ ಹೇಳಿ ಬಂದು ಬೆಲ್ ಮಾಡಿದ್ರಲ್ವಾ. ಸೊ ಸಡನ್ ಆಗಿ ಕೆಳಗ್ ಬರುವಾಗ ನಾನು ಬಳೆ ಹಾಕೊಂಡೆ ಇಲ್ಲ, ಹಂಗೆ ಕೆಳಗೆ ಇಳಿದ್ ಬಿಟ್ಟಿದೀನಿ. ಆಮೇಲೆ ಅವ್ರ ಹತ್ರ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹಂಗೆ ಕೆಲ್ಸಗಳ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಅಬ್ಸರ್ವೇ ಮಾಡಿಲ್ಲ ನನ್ನ ಕೈಯಲ್ಲಿ ನಾನು ಗಾಜಿನ ಬಳೆ ಹಾಕಿಲ್ಲ ಅಂತ ಹೇಳಿ. ಪೂಜೆ ಎಲ್ಲ ಆದ್ಮೇಲೆ ಆವಾಗ ಅಂದ್ರೆ ಗಮನಿಸ್ಕೋತಾ ಇದ್ದೀನಿ ನನ್ನ ಕೈಯಲ್ಲಿ ಬಳೆ ಇಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗೋಯ್ತು ನನ್ಗೆ. ಅದು ನಾನು ಅಬ್ಸರ್ವ್ ಮಾಡಿಲ್ಲ ಹೇಳ್ಬೇಕು ಅಂತಂದ್ರೆ. ನಮ್ಮ ಮನೆಯವರು ಆಕ್ಚುಲಿ ಅಬ್ಸರ್ವ್ ಮಾಡ್ಬಿಟ್ಟು ಅವರು ಕೇಳಿದ್ರು ನನ್ಗೆ ನೈಟ್ ಬಂದಾಗ, ಏನು ಯಾವಾಗ್ಲೂ ಕೈ ತುಂಬಾ ಬಳೆ ಹಾಕೋತಾ ಇದ್ದೆ, ಈ ತರ ನೀನ್ ಏನೇ ಹಬ್ಬ ಮಾಡ್ಲಿ ಪೂಜೆ ಮಾಡ್ಲಿ ಇವತ್ತು ಬರೀ ನಾರ್ಮಲ್ ಅಂದ್ರೆ ಚಿನ್ನದ ಬಳೆ ಏನ್ ಹಾಕೊಂಡಿದ್ನಲ್ವಾ ಅದೇ ಬಳೆ ಅದೇ ಬ್ಯಾಂಗಲ್ಸ್ ಎಲ್ಲ ಇದೆಯಲ್ಲ ಅಮ್ಮ ಅಂತ ಹೇಳಿ. ನನ್ಗೆ ನಿಜವಾಗ್ಲೂ ತುಂಬಾನೇ ಬೇಸರ ಆಗೋಯ್ತು ಅವತ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿದ್ದೀನಿ ಅಂದ್ರೆ ನಾನು ತುಳಸಿ ಇದ್ರಲ್ಲಿ ಯಾವಾಗ್ಲೂನು ಅಂದ್ರೆ ಕೆಲವರು ಸೀರೆ ಇಡ್ತಾರೆ, ನಾನ್ ಸೀರೆ ಏನು ಇಡೋದಿಲ್ಲ. ಹೊಸದಾಗಿ ಬ್ಲೌಸ್ ಪೀಸ್ ಒಂದು ತಗೊಂಡ್ ಬಂದು ಇಡ್ತೀನಿ. ನಾನು ತಗೊಂಡ್ ಬಂದಿದ್ದೀನಿ ಆಕ್ಚುಲಿ ಬ್ಲೌಸ್ ಪೀಸು, ಬಟ್ ಇವನ್ ಅದನ್ನು ಮರ್ತು ಬಿಟ್ಟಿದ್ದೀನಿ ನಾನು. ಆರತಿ ಅಂದ್ರೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನನ್ಗೆ ನೆನಪಾಯ್ತು ಬ್ಲೌಸ್ ಪೀಸ್ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಆಮೇಲೆ ಇಟ್ಟೆ ಅನ್ಕೊಳ್ಳಿ ಅದನ್ನ ನಾನು. ಸೊ ಇವೆರಡು ಮಿಸ್ಟೇಕ್ನ ನನ್ಗೆ ಅವತ್ತು ಸ್ವಲ್ಪ ಮಾಡ್ಬಿಟ್ಟೆ. ಆದ್ರೆ ಏನೋ ಗೊತ್ತಿಲ್ಲ ಯಾಕೆ ಮಾಡ್ದೆ ಅಂತ ಅಂದ್ಬಿಟ್ಟುನು ನನ್ಗೆ ಇದಾಗ್ಲಿಲ್ಲ. ಆಮೇಲೆ ಸ್ವಲ್ಪ ಮೂಡ್ ಆಫ್ ಆಗೋಯ್ತು. ಆಮೇಲೆ ನಮ್ಮ ಮನೆಯವರು ಸಮಾಧಾನ ಮಾಡಿದ್ರು, ಇಟ್ಸ್ ಓಕೆ ಬಿಡು, ಏನ್ ಕೆಲವು ಸತಿ ಆಗತ್ತೆ ಮಿಸ್ಟೇಕ್ಸ್, ಯಾವಾಗ್ಲೂ ಒಂದೇ ತರಾನೇ ಇರ್ಬೇಕು ಅಂತ ಏನೂ ಇಲ್ಲ ಅಲ್ವಾ. ಏನೋ ಯಾವ್ದೋ ಒಂದು ಇದ್ರಲ್ಲಿ ಮರ್ತ್ಕೊಂಡ್ಬಿಟ್ಟಿರ್ತೀಯ ಬಿಡು, ಬೇಕು ಅಂತ ನೀನೇನ್ ಮಾಡಿಲ್ವಲ್ಲ ಅಂತ ಹೇಳಿ. ಬಟ್ ಇನ್ನೊಂದು ನನ್ಗೆ ಖುಷಿ ತಂದಿದ್ ವಿಚಾರ ಏನಂತಂದ್ರೆ ಅವತ್ತು ಸಹ ನಾನು ಕಾಯಿ ಹೊಡೆದಾಗ ಸಣ್ಣದಾಗಿ ಅಂದ್ರೆ ಹೋದ್ ವರ್ಷ ನನ್ಗೆ ತೆಂಗಿನಕಾಯಿ ಹೊಡೆದಾಗ ಸ್ವಲ್ಪ ದೊಡ್ಡದಾಗಿ ಹೂವು ಬಂದಿತ್ತು, ಈ ಸತಿ ಚಿಕ್ಕದಾಗಿ ಬಂದಿತ್ತು. ಸೊ ಅದನ್ನ ನೋಡ್ಬಿಟ್ಟು ನಮ್ಮ ಮನೆಯವ್ರು ಅದನ್ನ ಹೇಳ್ತಿದ್ರು, ನೋಡು ಈ ವರ್ಷನೂ ನಿನ್ಗೆ ಕಾಯಲ್ಲಿ ಹೂ ಬಂದಿದೆ ಅಲ್ವಾ, ಸೊ ಪರವಾಗಿಲ್ಲ ಬಿಡು, ತಲೆ ಕೆಡ್ಸ್ಕೋಬೇಡ ಜಾಸ್ತಿ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ನನ್ಗೆ ಒಂಥರ ಮನ್ಸು ರಿಲ್ಯಾಕ್ಸ್ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹೆಲ್ದಿ ಡ್ರಿಂಕ್ಗೆ ಇವತ್ತು ಸೋರೆಕಾಯಿ ಜ್ಯೂಸ್ನ ಮಾಡಿದ್ದೀನಿ. ಅದಕ್ಕೆ ನಾನು ಸೋರೆಕಾಯಿ, ಸ್ವಲ್ಪ ಬೆಟ್ಟದ ನಲ್ಲಿಕಾಯಿ, ಹಾಗೆ ಪುದೀನ, ಶುಂಠಿ, ಮೆಣಸಿನ ಪುಡಿ ಮತ್ತೆ ಉಪ್ಪು. ನಾನು ತರಕಾರಿಗಳು ಬೇರೆ ಬೇರೆ ಚೇಂಜ್ ಆಗತ್ತೆ, ಬಟ್ ಉಪ್ಪು, ಮೆಣಸಿನ ಪುಡಿ, ಪುದೀನ, ಶುಂಠಿ ಮತ್ತೆ ಬೆಟ್ಟದ ನಲ್ಲಿಕಾಯಿ ಇದು ಕಂಪಲ್ಸರಿಯಾಗಿ ನಾನು ಆ್ಯಡ್ ಮಾಡೇ ಮಾಡ್ತೀನಿ. ಸೋರೆಕಾಯಿ ಜಾಗದಲ್ಲಿ ಕೆಲವು ಸತಿ ಬೀಟ್ರೋಟ್ ಹಾಕ್ತೀನಿ, ಇಲ್ಲ ಕ್ಯಾರೆಟ್ ಹಾಕ್ತೀನಿ, ಇಲ್ಲ ಬೂದ್ಗುಂಬಳಕಾಯಿ ಹಾಕೋದು. ಈ ತರ ಬೇರೆ ಬೇರೆ ತರ ನಾನು ತರಕಾರಿಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಬೆಟ್ಟದ ನಲ್ಲಿಕಾಯಿ ಅಂತೂ ನನಗೆ ತುಂಬಾ ಫೇವ್ರೇಟು. ಅದು ಹಾಕ್ಲೇಬೇಕು. ನನ್ಗೆ ಆ ಟೇಸ್ಟ್ ಫ್ಲೇವರ್ ತುಂಬಾನೇ ಇಷ್ಟ ಆಗತ್ತೆ. ಅದು ಒಂಥರ ಹುಳಿ ಹುಳಿ ತರ ಇರತ್ತೆ ಅಲ್ವಾ. ಅಂದ್ರೆ ಕೆಲವರು ನನ್ನ ಕೇಳ್ತಾ ಇದ್ರಿ ಅದು ಕಹಿ ಇರುತ್ತಲ್ವಾ ಜಾಸ್ತಿ ಅಂತ. ನಿಜವಾಗ್ಲೂ ಕಹಿ ಇರಲ್ಲ, ಸ್ವಲ್ಪ ಒಗ್ರು ಇರತ್ತೆ, ಬಟ್ ಹುಳಿ ತರ ಟೇಸ್ಟ್ ಕೊಡುತ್ತೆ. ಆದ್ರೆ ನಿಜವಾಗ್ಲೂ ಬೆಟ್ಟದ ನಲ್ಲಿಕಾಯಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ವಿಟಮಿನ್ ಸಿ ಹೇರಳವಾಗೇ ಇರುತ್ತೆ ಅದರಲ್ಲಿ. ನೀವು ಅಷ್ಟೇ ಸಾಧ್ಯವಾದಷ್ಟು ನಿಮ್ಮ ಏನು ದಿನದ ಇದ್ರಲ್ಲಿ ಅಂದ್ರೆ ಡಯಟ್ ಎಲ್ಲ ಊಟ ಏನ್ ನಾವು ಮಾಡ್ತೀವಿ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಒಂದೆರಡು ಬೆಟ್ಟದ ನಲ್ಲಿಕಾಯಿನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಸ್ಕಿನ್ ಆಗಿರ್ಬೋದು ಮತ್ತೆ ನಮ್ಮ ಡೈಜೆಷನ್ ಇದಕ್ಕೆಲ್ಲ ತುಂಬಾನೇ ಹೆಲ್ಪ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಇನ್ನ ಆಲ್ಮೋಸ್ಟ್ ಪಲ್ಯ ಆಗ್ತಾ ಇದೆ, ಇನ್ನೊಂದು 5 ನಿಮಿಷ ಫ್ರೈ ಆದ್ರೆ ಸಾಕು. ಇನ್ನ ನಮ್ಮನೇಲಿ ಈ ತರ ಪಲ್ಯ ಮಾಡಿದ್ರೇನೆ ಎಲ್ಲಾರ್ಗೂ ಇಷ್ಟ ಆಗೋದು. ನಾನು ಯೂಶಲಿ ಹಾಗಲಕಾಯಿಗೆ ಎಲ್ಲರೂ ಬೆಲ್ಲ ಹಾಕ್ತಾರೆ, ಮತ್ತೆ ಹುಣಸೆಹಣ್ಣು ಆ ಥರ ಎಲ್ಲ ಗ್ರೇವಿ ಟೈಪು, ಮತ್ತೆ ಈ ಕಡಲೆಕಾಳು ಮತ್ತೆ ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಸಾರು ಥರ ಎಲ್ಲ ಮಾಡ್ತಾರೆ. ನಾನು ಆ ಥರ ಎಲ್ಲಾನು ಟ್ರೈ ಮಾಡಿದ್ದೀನಿ. ಬಟ್ ನಮ್ಮ ಮನೇಲಿ ಆ ಥರ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪನೂ ಯಾರು ತಿನ್ನೋದಿಲ್ಲ, ಕಹಿ ಕಹಿ ಅಂತ ಹೇಳಿ. ಸೊ ಫೈನಲ್ ಆಗಿ ಒಂದಿನ ಈ ಪಲ್ಯನ ಟ್ರೈ ಮಾಡಿದೆ.
ಸೊ ಇದು ಈಗ ಎಲ್ಲರಿಗೂ ಇಷ್ಟ ಆಗೋಗ್ಬಿಟ್ಟಿದೆ. 1 kg ಅಲ್ಲ 1.5 kg ತಂದು ನಾನು ಈ ತರ ಪಲ್ಯ ಮಾಡಿದ್ರು ನಮ್ಮ ಮನೇಲಿ ಖಾಲಿ ಆಗ್ಬಿಡತ್ತೆ. ಬಟ್ ಸ್ವಲ್ಪ ಅದನ್ನ ನಾವು ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಆಗೋದ್ರಿಂದ ಒಂಚೂರು ಅನ್ಹೆಲ್ದಿ ಅಂತ ಅನ್ನಿಸ್ಬಹುದು. ಬಟ್ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ನಾವು ಮಾಡ್ಲೇಬೇಕಾಗತ್ತೆ ಅಲ್ವಾ. ಆ ತರ ಪ್ರತಿ ಸಲ ನಾವು ಹೆಲ್ತ್ನೇ ನೋಡ್ಕೊಂಡು ಮಾಡಲ್ಲ, ಕೆಲವು ಸತಿ ರುಚಿಗೋಸ್ಕರನು ಮಾಡ್ಬೇಕಾಗತ್ತೆ. ಬಟ್ ನನ್ಗೆ ಹೆಂಗಾದ್ರೂ ಸರಿ ಹಾಗಲಕಾಯಿನ ತಿನ್ನಿಸ್ಬೇಕು, ಮಕ್ಕಳಿಗೆ ಮಾಡ್ಬೇಕು ಅನ್ನೋ ಒಂದು ಇದಕ್ಕೆ ನಾನು ಈ ರೆಸಿಪಿನ ಟ್ರೈ ಮಾಡಿದ್ದು. ಸೊ ಈಗ ಇದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗತ್ತೆ. ಎಲ್ಲರೂ ಚೆನ್ನಾಗಿ ಇದನ್ನ ಇಷ್ಟಪಟ್ಟು ತಿಂತಾರೆ, ಮತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಸಿಂಪಲ್ ಆಗ್ಲೇ ನೀವು ನೋಡ್ದಂಗೆ ನಾನು ಹಾಗಲಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಲ್ವಾ. ಸೊ ಆಮೇಲೆ ಜಸ್ಟ್ ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಮತ್ತೆ ಫ್ರೈ ಮಾಡಿರೋಂಥ ಹಾಗಲಕಾಯಿನ ಹಾಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಸಾಂಬಾರ್ ಪೌಡರ್ನ ಹಾಕಿದ್ದೀನಿ. ಅಂದ್ರೆ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಆ ಥರ ಹಾಕಿಲ್ಲ. ಯೂಶಲಿ ನಾವು ಬೇಳೆ ಸಾರಿಗೆ ಬಳಸ್ತೀವಿ ಅಲ್ವಾ ಸಾಂಬಾರ್ ಪುಡಿ, ಅದನ್ನ ಹಾಕಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಆದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀವಿ ಅಂದ್ರೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ಸೊ ಇದು ಆಕ್ಚುಲಿ ರೆಸಿಪಿ ಸಿಂಪಲ್ಲು, ಹಾಗಾಗಿ ಪ್ಲಸ್ ನಾನು ಈ ಕಂಪ್ಲೀಟ್ ರೆಸಿಪಿನ ಮಿನಿ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಅಂತ ಹೇಳಿ ಅನ್ಸುತ್ತೆ. ಏನಾಗುತ್ತೆ ಅಂದ್ರೆ ನನಗೆ ಲಾಂಗ್ ವಿಡಿಯೋ ಮತ್ತೆ ಮಿನಿ ವ್ಲಾಗ್ ಎರಡೂ ಶೂಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಎಸ್ಪೆಷಲಿ ರೆಸಿಪಿನ ತೋರ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮಿನಿ ವ್ಲಾಗ್ ಅಲ್ಲಿ ಡೀಟೇಲ್ ರೆಸಿಪಿನ ಹಾಕಿ ಇಲ್ಲಿ ಜಸ್ಟ್ ಹಂಗೆ ಹೇಳ್ತಿದ್ದೀನಿ. ಸೊ ಸಿಂಪಲ್ ಆಗೇ ಇದೆ ರೆಸಿಪಿ, ಅಷ್ಟೊಂದು ಕಷ್ಟವಾಗಿ ಏನೂ ಇಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಸ್ವಲ್ಪನೂ ಕಹಿ ಇರಲ್ಲ, ಅಷ್ಟು ಟೇಸ್ಟಿಯಾಗಿರತ್ತೆ ಪಲ್ಯ ಮಾತ್ರ. ಈ ಪಲ್ಯ ನಮ್ಮ ಮನೇಲಿ ನಮ್ಮ ಅಮ್ಮನಿಗೂ ಫೇವ್ರೇಟು, ಮತ್ತೆ ಇವನ್ ನಮ್ಮ ಅತ್ತೆಯವ್ರಿಗೂ ಫೇವ್ರೇಟು. ಅವ್ರು ಇದ್ದಾಗ ಯಾವಾಗ್ಲೂ ನನಗೆ ಹಾಗಲಕಾಯಿ ತಗೊಬಂದ್ಬಿಟ್ಟು ಪಲ್ಯ ಮಾಡು ಅಂತ ಅಂದ್ಬಿಟ್ಟು ಇದನ್ನೇ ಅವ್ರು ಕೇಳ್ತಾ ಇದ್ದಿದ್ದು. ನನ್ನ ಕೈಯಿಂದ ಅವ್ರು ಏನಾದ್ರು ಒಂದು ಅಡುಗೆ ಇಷ್ಟಪಡ್ತಾರೆ ಅಂದ್ರೆ ಈ ಪಲ್ಯನೇ ಜಾಸ್ತಿ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ಸೊ ಈ ತರ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ರೋಸ್ಟ್ ಮಾಡಿದೀವಿ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಇದು ಇನ್ನೊಂದು ಏನಂತಂದ್ರೆ ಪಲ್ಯ ಎಲ್ಲ ಆದ್ಮೇಲೆ ಚಪಾತಿ ಎಲ್ಲ ಆಗಿ ಪಲ್ಯ ಖಾಲಿ ಆಗುತ್ತೆ ನೋಡಿ, ಲಾಸ್ಟ್ ಅಲ್ಲಿ ಸ್ವಲ್ಪ ಅದು ಇದೆಲ್ಲ ಉಳಿದಿರತ್ತಲ್ವಾ, ಅದಕ್ಕೆ ರೈಸ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಾತ್ರ ಇನ್ನೂ ಟೇಸ್ಟಿ ಆಗಿರತ್ತೆ. ಅದು ನನಗೆ ತುಂಬಾ ಇಷ್ಟ. ಸೊ ನಾನು ಯೂಶಲಿ ಈ ತರ ಮಾಡಿದಾಗ ಚಪಾತಿ ಆಗ್ಲಿಲ್ಲ ಅಂತಂದ್ರು ನಾನು ಅಟ್ಲೀಸ್ಟ್ ರೈಸ್ನಾದ್ರೂ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಟ್ರೈ ಮಾಡಿ ನೋಡಿ. ಬಟ್ ನಿಮ್ಗೆ ಅದು ಸ್ವಲ್ಪ ಡೀಪ್ ಫ್ರೈ ಮಾಡಿರೋದಕ್ಕೆ ಅನ್ಹೆಲ್ದಿ ಅಂತ ಹೇಳಿ ಅನ್ನಿಸ್ಬೋದು. ಬಟ್ ಒನ್ಸ್ ನೀವು ಟ್ರೈ ಮಾಡಿದ್ರೆ ಯಾವಾಗಾದ್ರೂ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ. ಈಗ ಆಲ್ಮೋಸ್ಟ್ ಆಲ್ ಪಲ್ಯ ಆಗಿದೆ. ಇನ್ನ ಚಪಾತಿ ಒಂದು ಮಾಡಿಬಿಟ್ಟು ಟಿಫನ್ ಎಲ್ಲಾರ್ಗೂ ಕೊಟ್ರೆ ಟಿಫನ್ ಕೆಲಸಗಳು ಮುಗಿಯುತ್ತೆ. ಆಸ್ ಯೂಶುವಲ್ ಬೇರೆ ಮನೆ ಕೆಲಸಗಳೆಲ್ಲ ಇದೆ, ಸೊ ಅದನ್ನೆಲ್ಲ ಮಾಡ್ಕೊಬೇಕು. ಹಾಗೇನೆ ಸ್ವಲ್ಪ ಇವತ್ತು ಒಂದು ಸ್ಮಾಲ್ ಫಂಕ್ಷನ್ ಇದೆ ಈವ್ನಿಂಗು, ಅದಕ್ಕೂ ಸ್ವಲ್ಪ ಹೋಗ್ಬೇಕು. ನೋಡೋಣ, ಆದ್ರೆ ಅದನ್ನ ಶೂಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಏನ್ ಯಾವಾಗ್ಲೂ ಬರೀ ಫಂಕ್ಷನ್ಸ್ ಹಾಕೋದು ಚೆನ್ನಾಗಿರಲ್ಲ. ಆದ್ರೆ ಮಿನಿ ವ್ಲಾಗ್ ಒಂದು ಶೂಟ್ ಮಾಡ್ಕೊಂತೀನಿ, ಲಾಂಗ್ ವಿಡಿಯೋ ಮಾಡದೇ ಇದ್ರು. ಸರಿ, ಈಗ ನೋಡೋಣ ಬನ್ನಿ. ಆಲ್ಮೋಸ್ಟ್ ಆಲ್ ಆಗಿದೆ, ಫ್ರೈ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಚಪಾತಿನೂ ಮಾಡಿದ್ರೆ ನನಗೆ ಇವತ್ತು ಟಿಫನ್ ಕೆಲಸ ಮುಗಿಯುತ್ತೆ. ಒಂದ್ ಕಡೆ ಅಣ್ಣನ್ ಮಗಳು, ಒಂದ್ ಕಡೆ ಸೊಸೆ. ಇವಳು ಮಾತ್ರ ಇಲ್ಲ, ದೊಡ್ಡ ಸೊಸೆನೆ. ನನ್ಗೆ ಆಕ್ಚುಲಿ ನಿಜವಾಗ್ಲೂ ಸೊಸೆ ತರ ಇದೆಯಾ? ಮತ್ತೆ ಯಾರ ತರ ಇದೀನಪ್ಪ ನೀವೇ ಹೇಳ್ಬೇಕು, ಯಾರ ತರ ಇದೀನಿ ಅಂತ.
ಇವ್ರದೇ ಆಕ್ಚುಲಿ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು ಇವಾಗ. ನೋಡಿ ಇಬ್ರು ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾರೆ. ಒಂದೇ ತರ ಸ್ಯಾರಿ ತಗೊಂಡು ಪ್ರಮೋಷನ್ ಮಾಡಿ ಸ್ಯಾರಿ ಇದು ಪ್ರಮೋಷನ್ ಮಾಡು. ಹೌದಾ? ಓ ಇದು ನನ್ನ ತಮ್ಮ ಹತ್ರ ತಗೊಂಡಿರೋದಂತೆ ಸೀರೆಗಳು. ನೋಡಿ ಹಂಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಪ್ರಮೋಷನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿದೆ ತುಂಬಾನೇ. ಬೇಕು ಅಂದ್ರೆ ಹೇಳಿ ತಮ್ಮ ತಂದ್ಕೊಡ್ತಾರೆ. ಆರ್ಡರ್ ಫುಲ್ ಲೋಡ್ ಆಗ್ಬೇಕು. ಬ್ಲೌಸ್ ಇದ್ರದ್ದೇ ನಿಂದು ಬೇರೆನಾ? ಬೇರೆ ನಿಂದು ಇದರಲ್ಲೇ ಬಂದಿರೋದೆ. ಜ್ಯುವೆಲರೀಸ್ ಇದು ನಕಾಶ ಡಿಸೈನ್ ಆಂಟಿಕ್ ಜ್ಯುವೆಲರಿ ಹೇಳಲ್ಲ. ನಿಮ್ ಜ್ಯುವೆಲರಿ ಹೇಳ್ರಮ್ಮ. ನಾನು ಹೇಳಲ್ಲ, ನೀವು ನೋಡ್ಬಿಟ್ಟು ಐಡೆಂಟಿಫೈ ಮಾಡಿ ಹೇಳ್ಬೇಕು. ನಕಾಶ ಜ್ಯುವೆಲರಿ ನಿಂದು ಅದೇನೆ. ಅವಳ ನಕಾಶ ಡಿಸೈನ್ ಅದೇ ಸೇಮ್. ನೋಡಿ ಸೊಸೆದಿ ಮತ್ತೆ ಅತ್ತೆ ಹೆಂಗಿದೀನಿ ಅಂತ ಅಂದ್ಬಿಟ್ಟು ಒಳ್ಳೆ ಗೊಂಬೆಗಳ ತರ. ಒಂದ್ ಬಿಳಿ ಕೂದ್ಲು ಇಲ್ಲ ನಿಮಗೆ? ಒಂದ್ ಬಿಳಿ ಕೂದ್ಲು ಬಂದಿಲ್ಲ ಅತ್ತೆ ಅಂತೀರಾ? ನೋಡ್ದಾ ನಾನು ಎಷ್ಟು ಹೆಂಗಾಗಿದ್ದೀನಿ ಅಲ್ಲಿಗೆ. ಈ ತರ ಸೊಸೆ ನೋಡಿ ಯಾರು ಇಲ್ಲಿ ಇಷ್ಟೊತ್ತು ನೀವು ನೋಡಿದ್ರಲ್ಲ ನಾನು ಮಾತಾಡ್ತಾ ಇದ್ದಿದ್ದು ನಮ್ಮ ಅಕ್ಕನ ಸೊಸೆದೀರು. ಸೊ ಹಂಗೆ ಸುಮ್ನೆ ಒಂದು ಶೂಟ್ ಮಾಡಿಸ್ಕೊಂಡಿದ್ದೆ. ಹಾಕೋಣ ಬೇಡವಾ ವಾಯ್ಸ್ ಅಂದ್ರೆ ನಾನು ಅಲ್ಲಿ ಏನ್ ಮಾತಾಡಿದ್ದೆ ಫಸ್ಟ್ ಹಾಕೋದ್ ಬೇಡ ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಇರ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದೀನಿ ಹಂಗೇನೆ. ಸೊ ನಾನ್ ಹಿಂಗೇನೆ ಸೊಸೆದಿರಾಗಿರ್ಬೋದು, ಇಲ್ಲ ಅಂದ್ರೆ ತಮ್ಮನ ಹೆಂಡ್ತಿದಿರಾಗಿರ್ಬೋದು, ಅತ್ತಿಗೆ ಯಾರೇ ಆಗ್ಲಿ ನನ್ಗೆ ಈ ರೀತಿ ಕ್ಲೋಸ್ ಆಗಿ ಮಾತಾಡ್ಕೊಂಡು ಫ್ರೆಂಡ್ಲಿ ಆಗಿರೋದು ತುಂಬಾನೇ ಇಷ್ಟ. ನಾನಂತಾನೆ ಅಲ್ಲ, ಪಾಪ ನಮ್ಮ ಫ್ಯಾಮಿಲಿಲಿ ಈವನ್ ನಾನ್ ಕ್ಲೋಸ್ ಆಗಿ ಮಾತಾಡಿಸ್ಬಿಟ್ರೇನೆ ಸಾಕಾಗಲ್ಲ, ಅವರು ಅದೇ ರೀತಿ ಮಾತಾಡೋದ್ರೇನೆ ಅಲ್ವಾ ನನಗೂ ಕಾನ್ವರ್ಸೇಷನ್ ಅನ್ನೋದು ಮುಂದುವರ್ಸಕ್ ಆಗೋದು. ಬಟ್ ಗಾಡ್ ಏನಂದ್ರೆ ದೇವ್ರ ದಯೇನೋ ಏನೋ ಗೊತ್ತಿಲ್ಲ, ನನ್ಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ಎಲ್ಲಾರು ಅಷ್ಟೇ, ಯಾರು ಆತರ ಜಲಸಿ ಪಡೋದು ಆತರ ಎಲ್ಲ ಏನು ಮಾಡಲ್ಲ. ಬಟ್ ಯಾರಾದ್ರೂ ಆತರ ಪಟ್ರು ನಾನು ಯಾರಿಗೂ ಕೇರ್ ಮಾಡಕ್ ಹೋಗೋದೇ ಇಲ್ಲ. ನನ್ ಪಾಡಗ್ ನಾನು ಎಲ್ಲಾರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಹತ್ರ ಎಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಹೇಳಿ ಪ್ರಯತ್ನ ಪಡ್ತಾ ಇರ್ತೀನಿ. ಇನ್ನ ಮನೆ ಗೃಹ ಪ್ರವೇಶ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಕ್ಕ ಅವರು ಮನೇನ. ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಇದೆ, ತುಂಬಾ ದೂರ ಏನು ಇರ್ಲಿಲ್ಲ. ಮತ್ತೆ ಅವತ್ತಿನ ದಿನಾನು ನಿಜವಾಗ್ಲೂ 4 ಫಂಕ್ಷನ್ ಇತ್ತು. ನಂಬ್ತೀರಾ, ನಾನು ಇದು ಒಂದೇ ಸೀರೆಯಲ್ಲಿ 4 ಫಂಕ್ಷನ್ ಅಂದ್ರೆ ಒಂದು ನಾನು ಅಟೆಂಡ್ ಮಾಡಿಲ್ಲ, ಅದ್ ನಮ್ಮ ಮನೆಯವ್ರು ಒಬ್ರೇ ಅಟೆಂಡ್ ಮಾಡಿದ್ರು. 2 ಫಂಕ್ಷನ್ ನಾನು ಒಬ್ಳೆ ಅಟೆಂಡ್ ಮಾಡಿದೆ. 3ನೇದು ಅಂದ್ರೆ 4ನೇದು ಫ್ಯಾಮಿಲಿ ಫುಲ್ಲು, ಅಂದ್ರೆ ನಮ್ಮ ಪಾವನಿಯವರ ಡ್ಯಾನ್ಸ್ ಟೀಚರ್ ಒಬ್ರದ್ದು ಮದ್ವೆ ಏನೋ ಇತ್ತು ನೈಟ್ ಅಲ್ಲಿ. ಅದು ಮಾತ್ರ ಫ್ಯಾಮಿಲಿ ಫುಲ್ಲು ಹೋಗಿ, ಅಂದ್ರೆ ನಾನು ಹಸ್ಬೆಂಡು ಮತ್ತೆ ಪಾವನಿ ಎಲ್ಲ ಹೋಗಿದ್ವಿ. ಆ ಫಂಕ್ಷನ್ಸ್ ಎಲ್ಲ ನಾನು ಏನು ಕ್ಲಿಪ್ಪಿಂಗ್ಸ್ ತಗೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಸುಮ್ನೆ ಅದನ್ನೇ ಡ್ರ್ಯಾಗ್ ಮಾಡ್ದಂಗ ಆಗುತ್ತೆ. ಅದನ್ನೇನೆ ಏನೋ ನಾನು ಬೇರೆ ಸೀರೆ ಉಟ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ಸ್ಯಾರಿ ಬಗ್ಗೆ ಹೇಳೋದಕ್ಕಾದ್ರೂ ನಾನು ಶೂಟ್ ಮಾಡ್ಬೋದಿತ್ತು. ಬಟ್ ಏನು ಅಂತ ಹೇಳಿ ನಾನೇನು ಮಾಡ್ಲಿಲ್ಲ. ಇನ್ನ ಇಲ್ಲೂ ಅಷ್ಟೇನೆ ಪೂಜೆ ಎಲ್ಲ ಅದಾಗ್ಲೇ ಹೇಳ್ದಂಗೆ ಎಲ್ಲ ಚೆನ್ನಾಗಿ ಆಯ್ತು. ಮತ್ತೆ ಅಕ್ಕ ಅಂತಂದ್ರೆ ನನ್ಗೆ ದೊಡ್ಡಪ್ಪ ಅವರ ಮಗಳಾಗ್ತಾರೆ. ಆಮೇಲೆ ನಾನೇ ದೊಡ್ಡೋಳು ಅಂತ ಹೇಳಿದ್ದೆ. ಈಗ ಸಡನ್ ಆಗಿ ನಿಮ್ಗೆ ಅಕ್ಕ ಎಲ್ಲಿಂದ ಬಂದ್ರು ಅಂತ ಹೇಳಿ ಅನ್ಕೊಬಹುದು. ಇನ್ನು ಈ ಸೊಸೆದಿರ್ದು ಅದೇ ಆಗ್ಲೇ ಹೇಳೋದ್ನಲ್ವಾ, ಅವ್ರದ್ದು ಏನಂದ್ರೆ ನಮ್ಮ ಅಕ್ಕನ ಮಗ ಐ ಥಿಂಕ್ ನನ್ಕಿಂತ ಒಂದು 3 ರಿಂದ 4 ವರ್ಷ ಚಿಕ್ಕವನಿರ್ತಾನೇನೋ ಅಷ್ಟೇನೆ, ಇನ್ನೇನ್ ಜಾಸ್ತಿ ಏಜ್ ಡಿಫ್ರೆನ್ಸ್ ಇಲ್ಲ. ಹಂಗಾಗಿನೇ ಅವರು ಅಕ್ಕ ಎಲ್ಲ ಸ್ವಲ್ಪ ದೊಡ್ಡವ್ರೆ ಅಲ್ವಾ ನನ್ಕಿಂತ. ಅವರು ಮದ್ವೆಲೆಲ್ಲ ನಾನು ತುಂಬಾ ಚಿಕ್ಕ ಹುಡುಗಿ ಅನ್ಕೋತೀನಿ. ಅವರೆಲ್ಲ ನಾವು ಜೊತೆಲಿ ಆಟ ಆಡಿ ಬೆಳ್ದಿದೀವಿ. ನನ್ಗೆ ಅಕ್ಕನ ಮಕ್ಳ ತರ ನಾನು ಅವ್ರನ್ನ ನೋಡಿಲ್ಲ, ಎಸ್ಪೆಷಲಿ ನಮ್ ದೊಡ್ಡ ಅಕ್ಕನ ಮಕ್ಳು. ಎಲ್ಲಾರ್ನು ಒಂಥರ ನಾವು ಜೊತೆಲಿ ಆಟ ಆಡ್ಕೊಂಡೆ ಬೆಳ್ದಿರೋದು. ಹಂಗಾಗಿ ಅದು ಒಂಥರ ಚಿಕ್ಕ ವಯಸ್ಸಿಂದ ಒಟ್ಟಿಗೆನೆ ಬೆಳೆದ್ವಲ್ವಾ, ಫ್ರೆಂಡ್ಲಿ ನೇಚರ್ ಅನ್ನೋದು ನಮ್ಗೆ ಹಂಗೆ ಬೆಳೆದ್ ಬಿಡ್ತು. ಸೊ ಇನ್ನು ಅವ್ರು ಹೆಂಡ್ತಿದಿರು ಅಷ್ಟೇ, ಅವರು ಪಾಪ ಚಿಕ್ಕ ಸೊಸೆ ಬಂದು ಅಣ್ಣನ ಮಗಳನ್ನೇ ಮಾಡ್ಕೊಂಡಿದ್ರಿಂದ ಎಲ್ಲ ದೊಡ್ಡೋಳಂತೂ ತುಂಬಾ ಫ್ರೆಂಡ್ಲಿ ಇದ್ದಾರೆ, ತುಂಬಾ ಕ್ಲೋಸ್ ಇದ್ದಾಳೆ, ಎಲ್ಲಾರ ಹತ್ರ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ಬಿಡ್ತಾಳೆ. ಹಂಗಾಗಿ ನನ್ಗೆ ಈ ತರ ಫಂಕ್ಷನ್ಸ್ಗೆ ಹೋಗೋದು, ಎಲ್ಲಾರ್ನು ರೇಗ್ಸೋದು, ಮಾತಾಡೋದು, ಎಂಜಾಯ್ ಮಾಡೋದು ಅಂದ್ರೆ ನನ್ಗೆ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇವತ್ತಿಗೆ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.